ಹೆಲೋ, ಗುಡ್ ಮಾರ್ನಿಂಗ್ ಎವ್ರಿವನ್. ಇವತ್ತು 2025 ಕೊನೆಯ ದಿನ 31 ಡಿಸೆಂಬರ್ ಮತ್ತು ಮುಕ್ಕೋಟಿ ದ್ವಾದಶಿ. ಹೀಗಾಗಿ ಬೇಗ ಎದ್ದು ದೇವ್ರ ಪೂಜೆ ಎಲ್ಲ ಮುಗಿಸಿ ಅಡುಗೆ ತಯಾರಿ ಶುರು ಮಾಡಿದೆ. ಇವತ್ತಿನ ನನ್ನ ಅಡುಗೆ ಹುಗ್ಗಿ ಗೊಜ್ಜು. ಇದು ಧನುರ್ಮಾಸ ಆದ್ದರಿಂದ ನಾನಿವತ್ತು ಹುಗ್ಗಿ ಗೊಜ್ಜು ಮಾಡಿದ್ದೆ. ಹುಗ್ಗಿಗೆ ಒಣ ಕೊಬ್ಬರಿ, ಮೆಣಸು, ಲವಂಗ, ಯಾಲಕ್ಕಿ, ಜೀರಿಗೆ ಇದನ್ನೆಲ್ಲ ಮಿಕ್ಸಿಗೆ ಹಾಕ್ಕೊಂಡು ತರಿಯಾಗಿ ರುಬ್ಕೋಬೇಕು. ಇದನ್ನು ಸೈಡಲ್ಲಿ ಇಟ್ಕೊಂಡು ಒಂದು ಕುಕ್ಕರಲ್ಲಿ ತುಪ್ಪ ಹಾಕಿ ಅದಕ್ಕೆ ರುಬ್ಕೊಂಡಿರೋ ಅಂಥ ಮಸಾಲೆ ಎಲ್ಲ ಹಾಕಬೇಕು. ಮಸಾಲೆಯನ್ನು ಸ್ವಲ್ಪ ತುಪ್ಪದಲ್ಲಿ ಹುರಿಬೇಕು. ನಂತರ ಅಕ್ಕಿ ಮತ್ತು ಹೆಸರುಬೇಳೆನ ಕುಕ್ಕರಿಗೆ ಹಾಕಿ ಹುರ್ಕೋಬೇಕು. ನಾನು 2ಕ್ಕೆ 1 ಹೆಸರುಬೇಳೆ ಹಾಕಿದ್ದೀನಿ. ಕೆಲವರು ಸಮ ಪ್ರಮಾಣದಲ್ಲಿ ಹಾಕ್ತಾರೆ. ಅದನ್ನು ಚೆನ್ನಾಗಿ ಹುರ್ಕೊಂಡು ಅದಕ್ಕೆ ನೀರು ಹಾಕ್ಕೋಬೇಕು. ನೀರು ಸ್ವಲ್ಪ ಜಾಸ್ತಿನೇ ಹಾಕಬೇಕು. ಆಮೇಲೆ ಉಪ್ಪು ಹಾಕಿ ಅದನ್ನು ಕಲಸಿ 5 ವಿಸಲ್ ಬರೋವರೆಗೂ ಬಿಡಬೇಕು. ಇವಾಗ ಗೊಜ್ಜು ಹೆಂಗೆ ಮಾಡೋದನ್ನು ನೋಡ್ಕೊಳ್ಳೋಣ ಬನ್ನಿ. ಒಂದು ಪಾತ್ರೆಯಲ್ಲಿ ಎಣ್ಣೆ ಹಾಕಿ ಅದಕ್ಕೆ ಸಾಸಿವೆ, ಜೀರಿಗೆ ಮತ್ತು ಹಿಂಗು ಮತ್ತು ಕರಿಬೇವಿನ ಸೊಪ್ಪನ್ನು ಹಾಕಬೇಕು. ಮತ್ತು ಅದಕ್ಕೆ ಬೆಂಡೆಕಾಯಿ ಹಾಕ್ಕೋಬೇಕು. ಬೆಂಡೆಕಾಯಿ ಹಾಕ್ಕೊಂಡು ಅದನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಹುರ್ಕೋಬೇಕು. ಅದಕ್ಕೆ ಅರಿಶಿನ, ಖಾರದ ಪುಡಿ ಮತ್ತು ಹುಗ್ಗಿಗೆ ಹಾಕಿರ್ತೀವಲ್ಲ ಅದೇ ಮಸಾಲೆನ ಇದಕ್ಕೂ ಸ್ವಲ್ಪ ಹಾಕಬೇಕು. ಮತ್ತು ಸ್ವಲ್ಪ ಎಣ್ಣೆಯಲ್ಲಿ ಕೈ ಆಡಿಸ್ಕೊಂಡು ಸ್ವಲ್ಪ ಹೊತ್ತು ಹಾಗೆ ಬಿಡಬೇಕು. ಆಮೇಲೆ ಅದಕ್ಕೆ ಹುಣಸೆ ಹಣ್ಣಿನ ನೀರನ್ನು ಹಾಕಬೇಕು. ಆಮೇಲೆ ಅದಕ್ಕೆ ಬೆಲ್ಲ ಹಾಕಬೇಕು. ಆಮೇಲೆ ಉಪ್ಪು ಹಾಕಬೇಕು. ಹಾಕಿ ಅದನ್ನು ಕುದಿಯೋದಕ್ಕೆ ಬಿಡಬೇಕು. ಇಲ್ಲಿ ಸೈಡಲ್ಲಿ ನನ್ನ ಶಾವಿಗೆ ಪಾಯಸ ರೆಡಿ ಆಗ್ತಾ ಇದೆ. ಈ ಥರ ಕುದಿ ಬಂದಮೇಲೆ ಸ್ಟವ್ ಆಫ್ ಮಾಡಬೇಕು. ಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದರೆ ಗೊಜ್ಜು ರೆಡಿ. ಇಲ್ಲಿ ನೋಡ್ಬೋದು ಹುಗ್ಗಿ ಹೇಗೆ ಕಾಣಿಸ್ತಾ ಇದೆ ಅಂತ. ಮಕ್ಕಳಿಗೆಲ್ಲ ಕ್ರಿಸ್ಮಸ್ ರಜೆ ಇರೋದ್ರಿಂದ ಅವ್ರನ್ನ ಹೆಂಗಾರು ಬ್ಯುಸಿ ಇರಬೇಕಲ್ಲ, ಅದಕ್ಕೆ ನನ್ನ ಮಗಳು ಅದೇನೋ ಬ್ರೆಸ್ಲೆಟ್ ಮತ್ತು ನೆಕ್ಲೆಸ್ ಏನೋ ಮಾಡ್ತೀನಿ ಅಂತ ಈ ಕಿಟ್ ಹಿಡ್ಕೊಂಡು ಇನ್ಸ್ಟ್ರಕ್ಷನ್ಸ್ ಎಲ್ಲ ನೋಡಿ ತಾನೇ ಅದರಿಂದ ಒಂದು ಬ್ರೆಸ್ಲೆಟ್ ಮತ್ತು ಒಂದು ನೆಕ್ಲೆಸ್ನ ರೆಡಿ ಮಾಡಿಕೊಂಡ್ಳು. ನೋಡಿ ಹೇಗಿದೆ ಅವಳ ನೆಕ್ಲೆಸ್. ಮತ್ತು ಸಂಜೆ ಮನೆಯಲ್ಲೇ ಮಕ್ಕಳಿಗೆ ಪಿಜ್ಜಾ ಮಾಡಿಕೊಟ್ಟು ನಮ್ಮ 2025ನ ಮುಗಿಸಿದ್ವಿ. ಮತ್ತೆ ಸಿಗೋಣ 2026ರಲ್ಲಿ. ಬಾಯ್ ಬಾಯ್, ಟೇಕ್ ಕೇರ್.